ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್ ಸಕ್ಕತ್ತಾಗಿತ್ತು. ಯಶ್ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಅವನ ಜೀವನದಲ್ಲೇ ವರ್ಸ್ಟ್ ಫಿಲಮ್ ಇದು ಸರ್. ಫಿಲಮ್ ಅಲ್ಟಿಮೇಟ್ ಆಗಿದೆ ಸರ್. ಇಟ್ಸ್ ಅ ಕಂಪ್ಲೀಟ್ ಹಾಲಿವುಡ್ ಮೇಕಿಂಗ್. ಚೆನ್ನಾಗಿದೆ. ಕನ್ನಡದವರು ಒಬ್ರು ಈ ತರ ತಲೆ ಕೆಡಿಸ್ಕೊಂಡು ಮಾಡಿರೋ ಫಿಲಮ್ ಅಂದ್ರೆ ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ನೋಡ್ಬೋದು ಫಿಲಮ್ ಒಳ್ಳೆ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಫ್ಲಾಪ್. ಈ ಥರ ಒಂದು ಕನ್ನಡ ಮೂವಿನ ಈ ಲೆಕ್ಕಾಚಾರಕ್ಕೆ ಅಂದರೆ ಒಂದು ಆ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಆದರೆ 4 ವರ್ಷ ಆದ್ಮೇಲೆ ನಮ್ಮ ಬಾಸ್ ಬಂದಿದ್ದಾರೆ. ಏನಕ್ಕೆ 4 ವರ್ಷ ಟೈಮ್ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ವಿ. ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಮಗೆ. ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸೂಪರ್ ಆಗಿದೆ. ಫುಲ್ ಫೈಟ್ ಬೆಂಕಿ ಮೂವಿ ಐಡಿಯಾ ಆಗೈತೆ ಅಣ್ಣ. ಸೂಪರ್ ಮೂವಿ. ಚೆನ್ನಾಗಿದೆ ಸರ್. ಇಂಗ್ಲೀಷ್ ಸಿನಿಮಾ ನೋಡಿದಂಗೆ ಆಯ್ತದೆ. ಸೂಪರ್ ಆಗಿದೆ ಸರ್. ಫ್ಯಾಮಿಲಿ ಜೊತೆ ನೋಡಬೇಡಿ. ಸೂಪರ್ ಚೆನ್ನಾಗಿದೆ. ಸೂಪರ್ ದುರಂಧರ್ 2 ಉಡೀಸ್. ಸೂಪರ್ ಅಣ್ಣ ಸೂಪರ್ ಚೆನ್ನಾಗಿದೆ. ಅಷ್ಟೇ ಫಸ್ಟ್ ಪಾರ್ಟ್ ಚೆನ್ನಾಗಿದೆ ಅಷ್ಟೇ. ಇಂಟರ್ವಲ್ ಆದ್ಮೇಲೆ ನೋಡೋಕ್ಕಾಗಲ್ಲ. ಚೆನ್ನಾಗಿಲ್ಲ. ಪರವಾಗಿಲ್ಲ ಸರ್, ಪರವಾಗಿಲ್ಲ. ಸೂಪರ್ ಆಗಿತ್ತು. ಸೆಕೆಂಡ್ ಹಾಫ್ ಸಕ್ಕತ್ತಾಗಿತ್ತು. ಯಶ್ ಆಕ್ಟಿಂಗ್ ಮಾತ್ರ ಸಕ್ಕತ್ತಾಗಿತ್ತು. ಸೂಪರ್ ಆಗಿದೆ ಸರ್ ಮೂವಿ. ಸೂಪರ್ ಬ್ಲಾಕ್ ಬಸ್ಟರ್ ಫ್ಲಾಪ್. ಬಾಸ್ ಮೂವಿ ಸೂಪರ್ ಅಲ್ಲ, ಚೆನ್ನಾಗಿದೆ. ಬಾಸ್ ಮೂವಿ ಯಾರೋ ಮಂಗ ಹೇಳಿಲ್ಲ. ಅವ್ರಿಗೆ ಫಸ್ಟ್ ಹಾಫ್ ಸಾಕು. ಫಸ್ಟ್ ಹಾಫ್ ಒಂದು ಹಾಫ್ ನೋಡ್ಲಿ, ಹೆಣ್ಮಕ್ಳು ಏನ್ ಬೆಲೆ ಕೊಟ್ಟರು ಅಂತ ತೋರಿಸ್ತಾರೆ. ಅದರಲ್ಲಿ ಪೂರ್ತಿ ಸ್ಟೋರಿ ಅರ್ಥ ಮಾಡ್ಕೊಳ್ಳಿ ಸಾಕು. ಆ ಮಂಗ ಯಾರೋ ಏನ್ ಹೆಸರು ಅವನು, ರಿಷಿಕಾ ಅವನು ಗೊತ್ತಾಗುತ್ತೆ. ಫಸ್ಟ್ ಹಾಫ್ ನೋಡಕ್ ಹೇಳಿ ಅವ್ರಿಗೆ ಸಾಕು. ಬೇರೆ ಕನ್ನಡಗಂಬ್ಲಿಲ್ಲ ಸರ್. ಗೋವಾ ಕಲ್ಚರ್ ಕನ್ನಡಗಂಬ್ಲಿಲ್ಲ. ಅವನ ಜೀವನದಲ್ಲೇ ವರ್ಸ್ಟ್ ಫಿಲಮ್ ಇದು. ಸರ್ 4 ವರ್ಷ ಈ ಫಿಲಮ್ ತಗೊಳ್ಳೋ ಅವಶ್ಯಕತೆ ಇರಲಿಲ್ಲ. ಚೆನ್ನಾಗಿ ಮೇಕಿಂಗ್ಸ್ ಎಲ್ಲ ಓಕೆ ಸರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿಲ್ಲ, ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು. ಟಿಕೆಟ್ ಕ್ಯಾರೆಕ್ಟರ್ ಚೆನ್ನಾಗಿದೆ. ಜನರಿಗೆ ಅರ್ಥ ಆಗೋದು ಕಷ್ಟ ಸರ್ ಫಿಲಮ್. ಚೆನ್ನಾಗಿದೆ ಸರ್. ಫಿಲಮ್ ಅಲ್ಟಿಮೇಟ್ ಆಗಿದೆ ಸರ್. ಇಟ್ಸ್ ಅ ಕಂಪ್ಲೀಟ್ ಹಾಲಿವುಡ್ ಮೇಕಿಂಗ್ ಸರ್. ಫಸ್ಟ್ ಇಂದ ಕೊನೆವರೆಗೂ ಅಲ್ಟಿಮೇಟ್ ಆಗಿದೆ. ನೀವು ಸೀಟ್ ಬಿಟ್ಟು ಅಡ್ಡಾಡಲ್ಲ ಸರ್ ಮೂವಿ ಮಾತ್ರ. ಮತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಮ್ಯೂಸಿಕ್ ಆಗಲಿ, ಹೀರೋಯಿನ್ ಕ್ಯಾಸ್ಟಿಂಗ್ ಆಗಲಿ ಸರ್, ಎಲ್ಲ ಅದ್ಭುತವಾಗಿದೆ ಸರ್. ಈ ಥರ ಕನ್ನಡ ಫಿಲಮ್ ಬರಬೇಕು ಸರ್. ಈ ಥರ ಫಿಲಮ್ ಬಂದರೆ ಸರ್ ಆಡಿಯನ್ಸ್ ಯಾಕೆ ಬರಲ್ಲ ಹೇಳಿ? 100% ಬರ್ತಾರೆ ಸರ್. ಈಸಿಯಾಗಿ 100 ಡೇಸ್ ಈಸಿಯಾಗಿ ಆಗುತ್ತೆ. ಯಶ್ಗೆ ಆಲ್ ದಿ ಬೆಸ್ಟ್ ಸರ್. ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಲಕ್. ಚೆನ್ನಾಗಿದೆ. ಕನ್ನಡದವರು ಒಬ್ರು ಈ ತರ ತಲೆ ಕೆಡಿಸ್ಕೊಂಡು ಮಾಡಿರೋ ಫಿಲಮ್ ಅಂದ್ರೆ ಹಾಲಿವುಡ್ ರೇಂಜಲ್ಲಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಸರ್, ನೋಡ್ಬೋದು ಫಿಲಮ್ ಒಳ್ಳೆ ಚೆನ್ನಾಗಿದೆ. ಸೂಪರ್ ಆಗಿದೆ ಅಣ್ಣ ಸಿನಿಮಾ ಮಾತ್ರ ಅಣ್ಣ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಥರ ಒಂದು ಕನ್ನಡ ಮೂವಿನ ಈ ಲೆಕ್ಕಾಚಾರಕ್ಕೆ ಅಂದರೆ ಒಂದು ಆ ಸ್ಥಾನಕ್ಕೆ ತಗೊಂಡೋಗ್ತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಆದರೆ ಸಿಕ್ಕಾಪಟ್ಟೆ. ಆ್ಯಂಡ್ ನಯನ ತಾರ ಆ್ಯಕ್ಟಿಂಗ್ ಮಾತ್ರ ಸೀರಿಯಸ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂವಿಲಿ ಕೆಲವೊಬ್ಬರು ಆ ಸೀನು ಅದು ಇದು ಟ್ರೈಲರ್ ನೋಡಿ ಜಡ್ಜ್ ಮಾಡ್ತಿದ್ರು. ಸೊ ಅಂಥವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಫಸ್ಟು ಮೂವಿನ ನೋಡಿ ಆಮೇಲೆ ಮೂವಿನ ಜಡ್ಜ್ ಮಾಡಿ ಅಂತ ಹೇಳ್ತೀನಿ. ಸುಮ್ಮನೆ ಟ್ರೈಲರ್ಗಳನ್ನ ನೋಡೋದು, ಮೂವಿಗೆ ಕೆಟ್ಟ ಹೆಸರು ಬರೋಂಥ ಕೆಲಸಗಳು ಮಾಡೋದು, ಆಮೇಲೆ ಅವ್ರಿಗೆ ರಾಕಿಂಗ್ ಸ್ಟಾರ್ ಯಶ್ ಅವ್ರಿಗೆ ಕೆಟ್ಟ ಕೆಲಸ ಅದು ಇದು ಅಂತ ಹೇಳೋದು, ಅವೆಲ್ಲ ತಪ್ಪು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೂವಿ ಮಾತ್ರ ಚೆನ್ನಾಗಿದೆ. ದಯವಿಟ್ಟು ಯಶ್ ಅವ್ರು ಹೇಳ್ದಂಗೆ ಒಳಗಡೆ ಯಾವುದೇ ಆಗಲಿ ಫೋಟೋ ವೀಡಿಯೋಸು ಆಗಕ್ಕೆ ಹೋಗ್ಬಿಡಿ. ಕನ್ನಡ ಸಿನಿಮಾನ ಬೆಳೆಸೋಣ, ಉಳಿಸೋಣ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಥಿಯೇಟ್ರಿಗೆ ಬಂದ್ಬಿಟ್ಟು ಮೂವಿ ನೋಡಿ. 4 ವರ್ಷ ಆದಮೇಲೆ ನಮ್ಮ ಬಾಸ್ ಬಂದಿದ್ದಾರೆ. ಏನಕ್ಕೆ 4 ವರ್ಷ ಟೈಮ್ ತೊಗೊಂಡಿದ್ದಾರೆ ಅಂದ್ಕೊಂಡಿದ್ವಿ. ಇವಾಗ ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ಗೊತ್ತಾಗ್ತಾ ಇದೆ ಇಂಥ ಒಳ್ಳೆ ಮೂವಿ ಕೊಟ್ಟಿದ್ದಾರೆ ನಮಗೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲರೂ ಬಂದ್ಬಿಟ್ಟು ಥಿಯೇಟ್ರಲ್ಲೇ ಮೂವಿ ನೋಡಿ. ತುಂಬ ಚೆನ್ನಾಗಿದೆ. ಸೂಪರ್ ಮೂವಿ ಚೆನ್ನಾಗಿದೆ. ಬ್ಲಾಕ್ ಬಸ್ಟರ್ ಆಕ್ಷನ್ ಸಿನಿಮಾ
ನಮ್ಮ ಬಾಸ್ದು ಚೆನ್ನಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.